ಓ ಈಗ ಬಂದ್ರೆ ಬರ್ರಿ. ಅಜ್ಜಿ ಅಜ್ಜಿ ನಾ ಬಂದೆ ನಂಗೆ ಚಾಕ್ಲೇಟ್ ಕೊಡಿಸ್ತೇನೆ. ಹ್ಞೂ ಬಾರ ಪ್ರೀತ, ನಿನಗಿಲ್ಲ ಅಂತೀನಪ್ಪ ಬಾ. ಅಯ್ಯ ಚಿನ್ನಿ ಪಾಪು ನಮ್ಮ ತಂಗಿಗೆ ಚಿಕ್ಕಿ ಚಿಕ್ಕಿ ನಂಗೆ ಪಾಪು ಎತ್ಕೊಂಡು ಕೊಡ್ತೇನೆ. ಕೈಕಾಲು ಮುಖ ತಕೊಂಬ ಕೊಡುತ್ತೇನಂತೆ ಪಾಪನ ಎತ್ಕೊಳಕ್ಕೆ. ಚಿಕ್ಕಿ ಚಿಕ್ಕಿ ಇದು ತಂಗಿ ಪಾಪುನ ತಮ್ಮ ಪಾಪುನ? ಇದು ತಂಗಿ ಪಾಪಪ್ಪ. ಚಿಕ್ಕಿ ಚಿಕ್ಕಿ ನಾ ತಂಗಿನ ಎತ್ಕೊತೀನಿ ಕೊಡ. ಏ ಪ್ರೀತು ಕೈಕಾಲು ಮುಖ ತಗೋಬೇಕಪ್ಪ. ಊರಾಗಿದ್ದ ಬಂದಿಲ್ಲ ಇನ್ನೇ ಈಗ. ಕೈಕಾಲು ಮುಖ ತಗೊಂಡಿಂದ ಎತ್ಕೋಬೇಕು ಪಾಪುನ. ಅಜ್ಜಿ ನಮ್ಮ ಪಾಪುಗ ಡ್ರೆಸ್ ಹ್ಯಾಂಡ್ ಗ್ಲೌಸ್ ಸಾಕ್ಸ್ ಕ್ಯಾಪ್ ಎಲ್ಲ ತಂದಿನ ಗೊತ್ತಾ ನಿಂಗ? ಹೌದಾ ಪ್ರೀತು? ಚಿಕ್ಕಿ ಅಂದಂಗ ಈ ತಂಗಿ ಪಾಪು ಹೆಸರೇನು ಚಿಕ್ಕಿ? ಇನ್ನ ನಿಮ್ ತಂಗಿಗೆ ಹೆಸರಿಟ್ಟಿಲ್ಲ. ಚಿಕ್ಕಿ ಅಂದಂಗ ಪಾಪು ಹೆಸರು ಬೆಳ್ಳಿ ಅಂತ ಇಡಣ? ಹ್ಞೂನಪ್ಪ, ನಿಮ್ ತಂಗಿ ಹೆಸರು ಬೆಳ್ಳ್ಯಾರ ಅಂತ ಇಡು, ಬಂಗಾರ ಅಂತಾರ ಇಡು, ನೀನ ಹೆಸರಿಡಕಂತೆ ಆತ. ಈ ಕೈಕಾಲು ಮುಖ ತಕೊಂಬರೋಗಪ್ಪ. ಅಜ್ಜಿ ಪಾಪು ನಂಗೆ ಎತ್ಕೊಂಡ್ರೆ ಏನಾಗುತ್ತೆ ಈಗ? ಪಾಪುಗ ಇನ್ಫೆಕ್ಷನ್ ಆಗತ್ತಪ್ಪ, ಅದಕ್ಕ ಕೈಕಾಲು ಮುಖ ತಕೊಂಬ ಅಂತ ಹೇಳಿದ್ದು. ಅಜ್ಜಿ ನಾನು ಮಣ್ಣಾಗ ಪಣ್ಣಾಗ ಆಟ ಆಡಿಲ್ಲ, ಪಾಪು ಎತ್ಕೊತೇನ. ನಮ್ಮ ಪ್ರೀತುಗ ನಮ್ಮ ಮಂಡ್ರ ಪೀಡನವ ಬಿಡಂಗೆ ಇಲ್ಲಿವ. ಏ ಪ್ರೀತು ಕೈಕಾಲು ಮುಖ ತಗೊಂಡಿಂದ ಎತ್ಕೊಳಕಂತಿ ಬಾ ತಂಗಿನ. ಅದಕ್ಕ ನಿನ್ನ ಮಮ್ಮಿ ಹೋಗ್ಬೇಡ ಊರಿಗೆ ಅಂದಿದ್ ನೋಡು. ನೀ ಹಿಂಗತಿ ಹಠ ಮಾಡಕತ್ತಿ ಅಂದ್ರ ಹೊಳ್ಳಿ ಹೋಗ್ಬಿಡು ನಡಿ ಊರಿಗೆ. ಪಾಪ ಬೇಡ ಬೇಡ ನಾ ಕೈಕಾಲು ಮುಖ ತಕೊಂಡ್ ಬರ್ತೇನೆ ನಾಳೆ. ಊರಿಗೆ ಈಗ ಕರ್ಕೊಂಡು ಹೋಗ್ಬೇಡ ನನ್ನ. ಆಯ್ತು, ಬರ್ಬೇಕಾದ್ರೆ ಒಂದಿಷ್ಟು ಮೆಂತೆ ಪಲ್ಯ ಅದನ್ನ ತೊಗೊಂಬರ್ರಿ. ಸರಿ ಆಯ್ತು. ನಂಗೆ ಒಂದು ಸ್ವಲ್ಪ ಆಕಿ ನಮ್ಮ ತಮ್ಮನ ಹೆಂಡತಿ ಹೊಂದ್ಕೊಳಂಗಿಲ್ಲ. ಅದಕ್ಕೆ ನಿಮಗೆ ಬ್ಯಾಡ ಅಂತಂದೆ. ಆದ್ರೂ ಅವ್ರಿಗೆ ಪಾಠ ಕಲ್ಸೋಣ ಅಂತಿ ಕರ್ಕೊಂಬಂದು ಇಟ್ಕೊಂಡ್ರಿ. ಎಲ್ಲ ನಿಮ್ಗೆ ಹೊರಿ ನೋಡಿ ಈಗ. ಅಯ್ಯ ಒಂದು ದಿನಕ್ಕೆ ಅದು ಹೆಂಗೆ ಪಾಠ ಕಲ್ಸಕ್ಕಾಗತ್ತ? ತಡ್ರಿ ಒಂದಿನ ಮೆರಿಲಿ. ಇವತ್ತಿಂದ ಹೆಂಗೆ ದಗದ ಹಚ್ತೀನಿ ನೋಡಕಂತ್ರಿ. ಅವ್ರಿಗೆ ನೀವು ಬರೀ ಓದಿಸಿ ಕೈ ಬಿಟ್ಟಿರಿ, ಆದ್ರೆ ಜೀವನದ ಪಾಠ ಕಲಿಸಿಲ್ಲ ಅವರಿಗೆ. ನಾ ಕಲಿಸ್ತೀನಿ ಜೀವನದ ಪಾಠ, ಸಂಬಂಧಗಳ ಬೆಲೆ ಏನಂತ ನಾ ಕಲಿಸ್ತೀನಿ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಬರೀ ಆಸ್ತಿ ಅಂತಸ್ತ ಅದೊಂದ ಬಯಸ್ತಾರೆ. ಅದೊಂದ ಬೇಕಾಗೈತೆ ಅವ್ರಿಗೆ. ಅದೇನು ಸುಮ್ಮನೆ ಬರಂಗಿಲ್ಲ ಅಂತೇಳಿ ಅವ್ರಿಗೆ ತಿಳಿಸ್ಬೇಕು. ನೀವು ಎಷ್ಟು ಕಷ್ಟಪಟ್ಟಿರಿ ಅಂತ ಅವ್ರಿಗೆ ಗೊತ್ತಾಗಬೇಕಿಲ್ಲ. ತಂದು ಹಾಕಿರಿ ತಿಂದು ಓದಿ ದೊಡ್ಡವರಾಗ್ಯಾರ ಇವತ್ತು. ಅವ್ರಿಗೆ ಅನುಭವ ಬಹಳ ಕಡಿಮೆ ಐತಿ, ನಿಮಗಿದ್ದಷ್ಟು ಅನುಭವ ಅವ್ರಿಗಿಲ್ಲ. ಅದು ಮಾತ್ರ ಕರೇನ. ಅವ್ರಿಗೆ ಜೀವನದ ಅನುಭವ ಬಹಳ ಕಡಿಮೆ ಐತಿ. ಇನ್ನಾದ್ರೂ ಕಾಫಿ ತಗೊಂಡು ಬಂದಿಲ್ಲ. ಈ ಮನೆಗೆ ಯಾರಿಗೂ ಬೇಡತೇ ಇಲ್ಲ. ಒಂದು ಕಪ್ ಕಾಫಿ ಮಾಡ್ಕೊಡಿ ಯಾರಾದರೂ. ನಾರಾಜನ್ ಮೊಮ್ಮಗಳು ಇದ್ದಲ್ಲಿಗೆ ಕಾಫಿ ಮಾಡ್ಕೊಂಬರ್ತೀವಿ. 9 ಆಗೈತಿ, ಈಗ ಅದು ಕಾಫಿ ಮಾಡ್ಕೊಡ್ರಿ ಅಂತ ಬಂದಾಳ. ಸರ ನೀವು ಸಾಲಿಗೆ ಹೋಗ್ರಿ, ನಾ ಇವ್ರಿಗೆ ಹೆಂಗೆ ಪಾಠ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀವು ಹೋಗ್ರಿ, ಕಾಫಿ ಕುಡಿ ಟೈಮ್ ಮುಗಿತವ ನಮ್ಮ ಮನ್ಯಾಗ. ಈಗ ನಾಷ್ಟ ತಿನ್ನೋ ಟೈಮ್. ಹಿಂಗತಿ ಲೇಟ್ ಆಗಿದ್ರೆ ಹೆಂಗವ ಮನೆ ತೆಗ್ದ ಮಾಡೋರು ಯಾರು? ಏನು ನಾನು ಮನೆ ತೆಗ್ದ ಮಾಡ್ಬೇಕಾ? ಹ್ಞೂ ನಾ ತಂಗಿ, ಮತ್ತೆ ನೀನು ಹೊಲ ಬೇಕು, ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅಂದಿ. ಈಗ ನೋಡಿದ್ರೆ 9 ಮಟ ಮಕ್ಕೊಂದಿ. ಹಿಂಗತಿ ಆದ್ರೆ ಹೆಂಗೆ ನೋಡವ? ಹೊಲ ಬೇಕಂದಿ ಅಂದ್ರೆ ನಾ ಹೇಳ್ದಂಗೆ ಕೇಳ್ಬೇಕು. ಹೋಗು ಒಂದಿವ್ಸ ರೊಟ್ಟಿ ಬಡಿ ಹೋಗು. ಹಂಗೆ ಹಡ್ದಾಕಿದ ಮನ್ಯಾಗ ಆಕೆಗೆ ತೆಳ್ಳಗ ಒಂದು ಸ್ವಲ್ಪ ಸಜ್ಕ ತಿರುಗಿ ಕೊಡು. ನಾನು ರೊಟ್ಟಿ ಮಾಡ್ಬೇಕಾ? ನಂಗೆ ರೊಟ್ಟಿ ಮಾಡಕ್ಕೆ ಬರೋದೇ ಇಲ್ಲ. ಬರಂಗಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಿಲ್ಲವ. ಯಾರು ಚಂದ ಮನೆ ದಗದ ಮಾಡ್ತೀರಿ, ಯಾರು ನಮ್ಮ ಜೊತೆ ಚಂದಾಗಿರ್ತೀರಿ ಅವ್ರಿಗೆ ಜಾಸ್ತಿ ಮಾಡ್ತೀನಿ ಅಷ್ಟೇ. ಅಯ್ಯೋ ಇದನ್ನ ಹಿಡ್ಕೊಂಡು ಎಷ್ಟು ಆಟ ಆಡ್ತಾ ಇದ್ದಾರೆ ಅವರು. ಆಡ್ಲಿ ಆಯ್ತು, ಒಂದು ಸ್ವಲ್ಪ ದಿನ ಇವ್ರು ಹೇಳ್ದಂಗೆ ಕೇಳ್ತೀನಿ. ಆಸ್ತಿ ಎಲ್ಲ ನನ್ನ ಕೈ ಬರಲಿ, ಆಮೇಲೆ ಹೇಳ್ತೀನಿ ಇವ್ರಿಗೆ. ನೋಡುವ ಹಡ್ದಾಕಿದ ಮನ್ಯಾಗ ಒಂದಿಟ್ಟು ಸಜ್ಕ ಮಾಡಿಕೊಟ್ಟು ರೊಟ್ಟಿಗೆ ಹಂಚಿಡು. ನಿಮ್ಮ ಚಾಕ್ರಿ ಮಾಡ್ತೀನಿ, ಆಕಿ ಚಾಕ್ರಿ ನಾನು ಯಾಕ್ರಿ ಮಾಡಬೇಕು? ನನ್ನ ಕೈಲಿ ಆಗಲ್ಲ. ಅಷ್ಟಕ್ಕೂ ಯಾರಕಿ ನಾ ಯಾಕೆ ಇದು ಮಾಡಬೇಕು? ನೋಡುವ ಆಕಿ ನನ್ನ ದತ್ತು ಮಗಳು. ನೀವು ಮತ್ತೆ ಆಕಿ ಚಾಕ್ರಿ ಮಾಡಬೇಕು. ಮಾಡ್ಲಿಕ್ಕಂದ್ರೆ ನಡೆಯಂಗಿಲ್ಲ. ನೋಡು ಹೆಂಗೆ ಮಾಡ್ತೀವಿ, ಮನಿದಾಗದ ಎಲ್ಲ ಚೊಕ್ಕ ಮಾಡಬೇಕು. ನೋಡಿ ಅವಾಗ ಮನೆ ಹೆಂಗೆ ಇಟ್ಟಿರಿ ನೋಡಿಲ್ಲ. ಇವನ್ನೆಲ್ಲ ಸ್ವಚ್ಛ ಕಸ ಅಂದು ಸ್ವಚ್ಛ ಬಂಡಿ ಒರೆಸ್ಬೇಕು. ನೋಡು ಒದಿಸಿ ಜಾಕ ಮಾಡಿ ರೊಟ್ಟಿ ಮಾಡಬೇಕು. ಮೊದ್ಲಕ್ಕ ಹುಡುಗಿ ಸಜ್ಕ ಮಾಡಿಕೊಡು. ಮತ್ತು ಮಧ್ಯಾಹ್ನ ನಿಮ್ಮ ಮಾವರು ಊಟಕ್ಕೆ ಬರ್ತಾರ, ಲೋ ಮಾಡಿ ಹೋಗು. ಅಂದಂಗೆ ನಿಮ್ಮ ಮನೆಯಲ್ಲಿ ಪತ್ತೆನೇ ಇಲ್ಲಲ್ಲವ. ಹೊಲಕ್ಕೆ ಹೋಗಂತೇಳಿ ಅವರಿಗೆ. ಓ ಮೈ ಗಾಡ್, ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಬೇಕಾ? ಹ್ಞೂನವ ನೀನ ಮಾಡಬೇಕು. ಆಸ್ತಿ ಬೇಕಂದ್ರೆ ಇದೆಲ್ಲ ಮಾಡಬೇಕು. ಅಯ್ಯೋ ಕರ್ಮ. ಆಯ್ತು ಮಾಡ್ತೀನಿ. ಕಾಡದೇವ್ರ ಕಾಟಾಚಾರಕ್ಕೆ ಕೆಲಸ ಮಾಡುವಂಗಿಲ್ಲ, ನಿಷ್ಠೆಯಿಂದ ದಗದ ಮಾಡ್ಬೇಕು ನನ್ನ ಮನ್ಯಾಗ. ನಂದು ಒಂದಿಟ್ಟು ಕೆಲಸ ಐತೆ. ಹೊರಗೆ ಹೋಗಿ ಹೊಳೆ ಬರೋಳೊಳಗೆ ರೊಟ್ಟಿ ಪಲ್ಯ ಮನೆ ಕೆಲಸ ಎಲ್ಲ ಆಗ್ಬೇಕು. ನೋಡು ಮಾಡೋಕ್ಕಾಗ್ಲಿಕ್ಕಂದ್ರೆ ಮನೆ ಬಾಗ್ಲ ತೆಗ್ದೀನಿ, ಹೊಂಟಿ ಬಿಡ್ರಿ. ಇಲ್ಲ ಕೆಲಸ ಎಲ್ಲ ಮಾಡ್ತೀನಿ ನಾನು. ಇನ್ನೊಂದವ ತಂಗಿ ಸ್ವಾತಿ, ಇಂಥ ಅಡ್ಬಿ ಹಾಕೋಬಿಡವ ಹಳ್ಳ್ಯಾಗ. ಸೀಬೆ ಅಲ್ಲದು ಚಂದ ಅನ್ಸಂಗಿಲ್ಲ. ಓಣ್ಯಾಗ ಮಂದಿ ಗಂಡ್ಮಕ್ಳು ಅಡ್ಡಾಡ್ತಿರ್ತಾರ, ಆಮೇಲೆ ಊರಾಗ ಮಂದಿ ಆಡ್ಕೊಂತಾರ. ಅಲ್ಲೇ ಸಿಟಿಯಾಗೆಲ್ಲ ಚಂದ ಇಂಥ ಅರಿಬಿ. ಮೈ ತುಂಬ
ಬಟ್ಟೆ ಹಾಕವ. ಯಾರೋ ಏನೋ ಅಂತಾರಂತೇಳಿ ನಾನು ಯಾಕೆ ಇನ್ನೊಬ್ರ ಸಂಬಂಧ ಬಟ್ಟೆ ಬೇರೆ ಹಾಕೋಬೇಕು? ನನಗೆ ಇವೇ ಕಂಫರ್ಟೇಬಲ್ ಆಗ್ತಾವ. ನಾನು ಇವನ್ನೇ ಹಾಕೊಳೋದು. ಸಿಟಿ ಅಲ್ಲವಾ ಇದು? ಇದು ಹಳ್ಳಿ. ಹಳ್ಳಿಯಾಗಿ ಹೆಂಗಿರ್ಬೇಕಾ ಹಂಗಿದ್ರೆ ಚಂದ. ನಾ ಹೇಳಿದ್ದು ನಿನಗೆ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ನಾ ಹೋಗಿ ಹೊಳ ಬರೋಳಗೆ ಇಷ್ಟೆಲ್ಲ ದಗ್ದ ಮಾಡಿರ್ಬೇಕು ನೀನು. ಅಯ್ಯೋ ಇಷ್ಟು ದಿಮಾಕ ಮಾಡ್ತಾಳಿಕಿ. ಮಾಡ್ತೀನಿ. ಆಸ್ತಿ ನನ್ನ ಕೈ ಸೇರಲಿ, ಆಮೇಲೆ ಮಾಡ್ತೀನಿ. 1-2 ತಿಂಗಳು ಈಗ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ಆಮೇಲೆ ನೋಡು ಕತ್ತೆ ಥರ ಒದ್ದು ಹೋಗ್ಬಿಡ್ತೀನಿ. ಬರೋಕ ಹೇಳ್ರಿ ಏನು ಅಕ್ಕ? ಅತ್ತಿ ಮನೆಯಾಗಿಲ್ಲ, ಅದಕ್ಕೆ ಪಾಪುನ ನಿನ್ನ ಹತ್ರನ ಬಿಟ್ಟು ಹೋಗ್ತೀನಿ. ಪ್ಲೀಸ್ ನೋಡ್ಕೊಂತಿರ್ತೀಯ? ಬಾತ್ ಮಾಡಂಗಿಲ್ಲ, ಒಂದು ಅರ್ಧ ತಾಸನೇ ಹೊಳ ಬಂದ್ಬಿಡ್ತೀನಿ. ಸರಿ ಆಯ್ತಾ, ಬಿಟ್ಟು ಹೋಗು. ಅಲ್ಲಿ ಕರ್ಕೊಂಡು ಹೋಗಿದ್ನ ಕಾಯಿಕಿ ಭಾಳ ಕಿಡಿಗೇಡ್ತನ ಮಾತ್ರ. ಅಲ್ಲಿ ಇದ್ದು ಬಿದ್ದು ಕಿತ್ತು ಬಾಯಾಗಿ ಇಟ್ಕೊಂಡ್ಬಿಡ್ತಾ. ಅದಕ್ಕೆ ಆಕಿನ ಕರ್ಕೊಂಡು ಹೋಗಕ್ಕೆ ಅಲ್ಲಿ ಅನಿಸ್ತತಿ. ಇಲ್ಲ ಪರವಾಗಿಲ್ಲ, ಬಿಟ್ಟು ಹೋಗು. ಅಣ್ಣ ಬಾಯಿಲಿ. ನಿಂಗ ದುಡ್ಡು ತರ್ತೀನಿ. ಇಲ್ಲೇ ದೊಡ್ಡಮ್ಮನ ಹತ್ರ ಕುಂದ್ರ ರೇನು. ದಿನ ಸ್ಕೂಟಿ ತೊಗೊಂಡು ಹೋಗ. ಅದನ್ನ ನಾನೇನು ಯೂಸ್ ಮಾಡಂಗಿಲ್ಲ ಬಿಡಂಗಿಲ್ಲ. ನಾನು ಬಸ್ನಾಗ ಹೋಗ್ತೀನಿ. ದಿನ ತೊಗೊಂಡು ಹೋಗು. ಮೊನ್ನೆ ಅಂದಿಲ್ಲ ನೀನು ತೊಗೊಂಡು ಅಡ್ಡಾಡವ ಅಂತೆ. ಇಲ್ಲಿ ಬಿಡವ ಅಕ್ಕ, ಸುಮ್ಮನೆ ಮಂದಿ 108 ಮಾತು ಮಾತಾಡ್ತಾರೆ. ಇದ್ದೂರಾಗ ಸ್ಕೂಟಿ ಹೊಡ್ಕೊಂಡು ಅಡ್ಡಾಡ್ತಾವ ನೋಡಿ, ದಿಮಾಕ್ ಮಾಡ್ತಾವ ಅಂತ ನೋಡ ಅಂತಂತಾರೆ. ಅಯ್ಯೋ ದೇವ್ರೇ, ನೋಡಿಲ್ಲೇ ಅನ್ನೋರು ಅಲ್ಲೇ ಅನ್ಕೋತ ಕುಂತಿರ್ತಾರ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು. ನಮ್ಮ ಜೀವನ ಮುಖ್ಯ. ಅನ್ನೋರು ಬಂದು ನಮ್ಮ ಜೀವನ ಮಾಡ್ತಾರನ? ಸುಮ್ಮನೆ ತೊಗೊಂಡು ಹೋಗು. ಲಗುನ ಹೋಗಿ ಲಗುನ ಬರ್ತಿ. ಸರಿ ಅಕ್ಕ. ಓ ಚಿನ್ನಮ್ಮ, ಬಾಯಿಲಿ ಕುಂದ್ರ ಬಾಯಿಲಿ. ಅಯ್ಯೋ ಅಮ್ಮ ಬಟ್ಟ ಬಾರುವ. ಓದನ್ ಬಾ, ಇಬ್ರು ಕೂಡ ಓದನ್ ಬಾವ. ಯವ್ವ ಬಿಡು 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 ಬಿಡು, ಬುಕ್ಕ ಹರಿತಿ ಬಿಡು. ಪಾರು ಪಾರು ಬಂದ್ರೆ ಬರ್ರಿ. ಅಯ್ಯೋ ಚಲೋ ಆತ್ ನೋಡ್ರಿ ನೀವು ಬಂದಿದ್ದು. ಪಾಪ ಒಳಕತ್ತಿದ್ಲ, ಒಂದಿಟ ಎತ್ಕೋರಿಕಿನ. ನಾ ಓದ್ಕೊಂತೀನಿ. ಓದಕ ಬಿಡವಳ ನನ್ನ. ಬುಕ್ಕ ಹರಿಯಕತ್ತ ಹುಡುಗಿ. ಪಾರು, ನೀ ಹಿಂಗತಿ ಓದಿದ್ರ ಯಾವಾಗ KS ಪಾಸ್ ಮಾಡ್ತಿ? ಆಗಂಗಿಲ್ಲ, ಕೆಲಸ ಆಗಂಗಿಲ್ಲ ಹಿಂಗತಿ ಆತಂದ್ರ. ನೋಡು, ಎಲ್ಲ ಬಿಡ್ಬೇಕು. ನಿನ್ ತಲೆಯಾಗ ಏನಿರ್ಬೇಕು ಅಂದ್ರ ಬರೀ ಓದು 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 ಇದೊಂದೇ ಇರ್ಬೇಕು ನೋಡಿ ನಿನ್ ತಲೆಯಾಗ. ಬರೀ ಅದನ್ನೊಂದ ಮಾಡ್ಕೊಂತ ಕುಂತ್ರೆ ಅಡಿಗೆ ಮಾಡೋದು ಯಾರು? ಮನಿ ದಗದ ಮಾಡೋರು ಯಾರು? ಮತ್ತೆ ಆಫೀಸ್ಗೆ ಹೋಗ್ಬೇಕು ನಾನು. ಏನಾರ ಒಂದು ಬಂದಿರ್ತೈತ್ರಿ. ಅದನ್ನ ಬಿಟ್ಟು ಬರೀ ಓದ್ಕೊಂತ ಕುಂತೀನಿ ಅಂದ್ರ ಮನೆ ನರ್ಕನ್ನಾಗ ಕನ್ಕಿಸ್ರ ಹಾಕಿನ. ಅನ್ನೋರು ಅಂತಿರ್ತಾರ ಬಿಡಪಾರು. ಯಾರು ತಿರುಗಿ ಹಚ್ಚೋನಕ್ ಹೋಗ್ಬೇಡ. ಓದೋದು ಮಾಡು ಮೊದ್ಲೇಕ. ನೋಡಿಲ್ಲೇ ಅನ್ನೋರು ಅನ್ಕೊಂತ ಅಲ್ಲಿ ಕುಂತಿರ್ತಾರ. ನೀ ಹೆಂಗಿದ್ರು ಅಂತಿರ್ತಾರ. ನಿನ್ಗೆ ಬರೀ ಓದೋದು ಒಂದಷ್ಟ ತಲೆಯಾಗಿರ್ಬೇಕು. ಕಲ್ಲವ್ ಬಾ ಮಲ್ಲವ್ ಬಾ ಇವೆಲ್ಲ ಬಿಟ್ಬಿಡ್ಬೇಕು. ಓದೋದಟ್ಟ ಮಾಡ್ಬೇಕು. ಕಲ್ಲವ್ ಆ ಕೆಲಸ ಹೇಳಿದ್ಲು, ಮಲ್ಲವ್ ಈ ಕೆಲಸ ಹೇಳಿದ್ಲು, ಅದೆಲ್ಲ ಬಿಟ್ಟು ಓದೋದಟ್ಟ ಮಾಡು. ನಾನು ನಿನಗೆ ಅದಕ್ಕೆ ಮೊನ್ನೆ ಬಡ್ಕೊಂಡೆ. ಬೇಡ, ಮನೆಯಾಗಿದ್ದೆ ಅಂದ್ರೆ ನೀ ಚಂದ ಓದ್ಕೊಳಂಗಿಲ್ಲ. ಸುಮ್ಮನೆ ಅಲ್ಲೇ ನಿಮ್ಮ ಆಫೀಸಿನ ಹತ್ರ ಒಂದು ರೂಮ್ ಮಾಡು, ಅಲ್ಲೇ ಇದ್ದು ಬಿಡು ಅಂತ ಹೇಳಿದೆ ನಾನು. ನನ್ನ ಮಾತು ಒಂದಿಟ್ರೆ ಕೇಳ್ತೀಯ? ಬ್ಯಾಡ್ರಿ ಅಂತಂದು ನೋಡು. ಈಗ ಬರೀ ಮನ್ಯಾಗ ಬಂದು ಬರೀ ತೆಗ್ದಾನ ಹಾಕವ್ ನೀನು. ಒಂದು ರೂಮ್ ಮಾಡಿಬಿಡು. ನನ್ನ ಮಾತು ಕೇಳ್ಪಾರು. ಅಯ್ಯಯ್ಯ, ರೂಮ್ ಮಾಡೋದಂತ ಹಂಗತಿ ರೂಮ್ ಮಾಡಿ ನಾನು ಒಬ್ಬಕ್ಕೆ ಎಲ್ಲಿದ್ನಿ ಅಂದ್ರೆ ಅತ್ತಿ ಸುಮ್ಮಿರ್ತಾರನ? ಅಯ್ಯೋ ಬೇಡ ರೀ. ಮತ್ತು ಮನ್ಯಾಗ ಅವು ಜಗಳಕ್ಕೆ ಮೂಲ ಹಾಕವು. ಬೇಡ. ಅವಾಗ ನಾ ಎಲ್ಲ ಹೇಳ್ತೀನಿ. ಅವ್ವ ಮೊದ್ಲಿನ ಗತಿ ಇಲ್ಲ, ಈಗ ಬದ್ಲಾಗ್ಯಾಳ. ನನ್ನ ಮಾತು ಕೇಳ್ಪಾರು. ಇಲ್ಲಿದ್ದು ಓದ್ತೀನಂದ್ರೆ ಒಟ್ಟ ಆಗಂಗಿಲ್ಲ. ಮಂದ್ಯಾಗಿದ್ದು ಓದ್ತೀನಂದ್ರೆ ಒಟ್ಟ ಏನು ಕೆಲಸ ಆಗಂಗಿಲ್ಲ. ನೋಡ, ಅಲ್ಲೇ ರೂಮ್ ಮಾಡ್ಕೊ. ನಾನು ವಾರಕ್ಕೊಮ್ಮೆ ಬರೋದು ಹೋಗೋದು ಮಾಡ್ತೀನಿ. ಅಲ್ಲಿ ಆದ್ರೆ ನೀನು ಕೆಲ್ಸಕ್ಕೆ ಹೋಗಿ ಬಂದಾಕಿನ ಕುಂತ್ಕೊಂಡು ಓದೋದು ಮಾಡಿಬಿಡ್ತಿ. ಒಂದಿಟ್ಟು ಏನಾರು ಅಡಿಗೆ ಮಾಡ್ಕೊಂಡು ಅಟ್ಟು ಮಾಡಿಬಿಡು ಪಾರು. ನೀನು ಸುಮ್ಮನೆ ಹೈರಾಣಿ ಬೀಳ್ತೀನಿ ನೋಡು. ಬಸ್ಸಿಗೆ ಹೋಗಲಿ, ಬಸ್ಸಿಗೆ ಬಾರಲಿ, ಇದು ಯಾಕೆ ಬೇಕು ನಿನಗೆ? ಸ್ಕೂಟಿನೋ ಬ್ಯಾಡಂದಿ. ಆಯ್ತು, ಈಗ ರೂಮರ ಮಾಡಿಬಿಡ್ತೀನಿ. ಸುಮ್ಮನೆ ಅಲ್ಲೇ ಇದ್ಬಿಡು. ನನ್ನ ಮಾತು ಕೇಳು. ಇದಕ್ಕಂಕರು ಒಲ್ಲೆ ಅನ್ನೋಂಗಿಲ್ಲ. ಕೆಲವೊಬ್ಬರಿಗೆ ಓದೋ ಅವಕಾಶನೇ ಇರಂಗಿಲ್ಲ. ಪಾಪ ಓದ್ಬೇಕಂತಿರ್ತಾರ, ಅವ್ರಿಗೆ ಅವಕಾಶ ಇರಂಗಿಲ್ಲ. ಕೆಲವೊಬ್ರು ಅಯ್ಯೋ ಅವ್ರು ಏನಂತಾರೋ, ಮನೆಯಾಗಿದ್ದೀನಿ ಏನಂತಾರೋ ಅಂತೇಳಿ ಬಿಟ್ಟು ಬಿಡ್ತಾರ. ಹಿಂದೆಗಡೆ ಜೀವನ ಪರ್ರಿ ಅಂತ ನಾಳ್ಕೊಂತ ಹೋಗ್ಬಿಡ್ತಾರ. ಹಂಗತಿ ಆಗೋದು ಬ್ಯಾಡ ಅಂತ ಹೇಳಕತ್ತೀನಿ. ಕೇಳು ನನ್ನ ಮಾತು. ನೀವು ಹೇಳೋದು ಕರೆ ಐತಿ. ಅತ್ತೇರ್ನು ಒಂದು ಮಾತು ಕೇಳ್ಬಿಟ್ರಿ. ಆಕೆ ಅಂತಾಳ ಬಿಡು. ಅವ್ವ ಒಬ್ಬಕ್ಕೆ ಯಾಕೆ ಕಳಪ ಬ್ಯಾಡ ಅಂತಂತಾಳ. ಮತ್ತು ಆಕೆ ಅಂದ್ರೆ ಕೇಳುವಂಗಿಲ್ಲ. ಆಕೆ ಅನ್ಕೊಂತ ಇಲ್ಲೇ ಕುಂತಿರ್ತಾಳ ಜೀವನ ಪರ್ರಿ ಅಂತಾಗ. ಬರೀ ಇದೊಂದ ಕೆಲಸ ಮಾಡ್ಕೊಂತ ಕುಂದಿರ್ತೀಯ. ನಾನು ಆಸೆ ಪಟ್ಟಿದ್ದನ್ನ ನೀನು ನೆರವೇರ್ಸಂಗಿಲ್ಲ ಪಾರ್ವ. ನೀ ಶಾಣಕ್ಕಿದ್ದಿ, ಅದಕ್ಕೆ ಓದ್ ಅಂತ ಹೇಳಕತ್ತೀನಿ. ನಾವು ಓದ್ಬೇಕಂದ್ರೆ ನನಗೆ ಅವಕಾಶ ಇಲ್ಲ. ಸರಿ ಆಯ್ತಾಳ್ರಿ, ಓದ್ತೀನಿ. ಈಗ ಹೇಳಿದ್ದನ್ನ ಸಲ ಹೇಳ್ತೀರಿ, ಕಿವಿ ತೂತು ಬಿದ್ದು. ಅಲ್ರಿ ಸರ್, ನಾ ಎಲ್ಲ ನಿಮ್ಮನ್ನ ಬಿಟ್ಟು ಇರ್ತೀನಿ ರೂಮ್ ಮಾಡ್ಕೊಂಡು. ನಿಮಗೆ ನಾನು ಬಿಟ್ಟಿರೋಕ್ಕಾಗತ್ತಾ? ಹೌದು ಪಾರ್ವ, ನೀನು ಬಿಟ್ಟು ನನಗೆ ಇರೋಕ್ಕಾಗಂಗಿಲ್ಲ. ಆದ್ರೆ ನೋಡು, ನೀನು ಸಾಧನೆ ಮಾಡ್ಬೇಕಂದ್ರೆ ನಾನು ತ್ಯಾಗ ಮಾಡ್ಬೇಕಾಗತ್ತ. ಕರೆ ಒಂದ್ರಿ, ನಿಮ್ಮಂತ ಗಂಡ ಬಿಡ್ಬೇಕಂದ್ರೆ ಬಾ ಪುಣ್ಯ ಮಾಡೀನಿ ನಾನು. ಈಗಿನ ಕಾಲದಾಗ ಯಾರು ಹಿಂಗತಿ ಸಿಗ್ತಾರೆ ಹೇಳಿ ನೋಡುನು. ಏನ್ ತ್ಯಾಗಕ್ಕೆ ಬರೀ ನನ್ನ ತನ್ನ ಕಾಲಡಿನ ಇರಬೇಕು ಅಂತಂತಿರ್ತಾರೆ. ಅಂತಾದ್ರೆ ನೀವು ನಾನು ಇನ್ನೂ ಓದು ಅಂತಂತೀರಿ. ಇಷ್ಟೆಲ್ಲ ಅನುಕೂಲ ಮಾಡ್ಕೊಡಕತ್ತೀರಿ. ಇಲ್ಲ ರೀ, ನಿಮ್ಮ ಆಸೆನ ನಾನು ನೆರವೇರಿಸ್ತೀನಿ. ಆಯ್ತು, ರೂಮ್ ಮಾಡಿಬಿಡ್ರಿ. ಆದ್ರೆ
ವಾರಕ್ಕೊಂದ್ಸತಿನಾರ ಬಂದ್ ಮಕ ತೋರಿಸ್ಬೇಕಾ ಮತ್ ನೀವು ಆಯ್ತಾಯ್ತು ವಾರಕ್ಕೊಂದ್ಸತಿ ಬಂದು